ಹಾಯ್ ಫ್ರೆಂಡ್ಸ್, ಈ ವಿಡಿಯೋದ ಉದ್ದೇಶ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಪ್ರತಿ ಸಲ ಏನು ಈಗ ಇತ್ತೀಚೆಗೆ ನೋಟಿಫಿಕೇಷನನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಇನ್ನೇನು ಕೆಲವು ನೋಟಿಫಿಕೇಷನ್ ಹೇಗಿದ್ವು ಅಂತ ಅಂದರೆ, ನಾಳೆ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾಯಿದ್ರು ವಿದ್ಯಾರ್ಥಿಗಳು. ಯಾವ ರೀತಿ ಅಂತ ಅಂದರೆ, ಏನು ಅಗ್ರಿಕಲ್ಚರಲ್ ಆಫೀಸರ್ ಅಥವಾ AO ಅಂತ ನಾವು ಕರಿತಾ ಇದ್ವಿ. ಆ ಒಂದು ನೋಟಿಫಿಕೇಷನ್ ಯಾವ ರೀತಿ ಇತ್ತು ಅಂತ, ನಾಳೆ ಎಕ್ಸಾಮ್ ಬರೀಬೇಕಾಗಿತ್ತು. ಇವತ್ತು ಆ ಒಂದು ಎಕ್ಸಾಮ್ ಕ್ಯಾನ್ಸಲ್ ಆಯಿತು ಮತ್ತು ಇಲ್ಲಿ ನೋಟಿಫಿಕೇಷನ್ನೇ ರದ್ದಾಯಿತು. ಓಕೆ, ನೋಡೋಣ. ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮತ್ತು KPSCಯಿಂದ ಏನು ಈ ರೀತಿಯಾಗಿ ನೋಟಿಫಿಕೇಷನ್ ಕ್ಯಾನ್ಸಲ್ ಆಗ್ತಾಯಿದೆ. ಈ ಏನು ಕೆಲವು ಬೇರೆ ಬೇರೆ ನೋಟಿಫಿಕೇಷನ್ಗಳು ಕ್ಯಾನ್ಸಲ್ ಆಗಿದ್ದಾವೆ. ಅದಕ್ಕೆ ಅಪ್ಲಿಕೇಶನನ್ನು ತುಂಬ ವಿದ್ಯಾರ್ಥಿಗಳು ಇಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ. ವಿದ್ಯಾರ್ಥಿಗಳು ಒಬ್ಬರಿಲ್ಲ ಇಬ್ಬರಿಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ. ಆ ಲಕ್ಷಾಂತರ ವಿದ್ಯಾರ್ಥಿಗಳ ಒಂದು ಅಮೌಂಟ್ ಎಷ್ಟಿರುತ್ತೆ ಅಂತ ಅಂದರೆ, ಮಿನಿಮಮ್ ಇಲ್ಲಿ ಅಪ್ಲಿಕೇಶನ್ ಫೀಸ್ ನೀವೇ ನೋಡ್ತಾ ಇದ್ದೀರಾ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಇತ್ತೀಚೆಗೆ ಇರ್ತಕ್ಕಂಥ ಒಂದು ಅಪ್ಲಿಕೇಶನ್ ಎಷ್ಟಿದೆ ಅಂತ ಅಂದರೆ, FD SD ಹುದ್ದೆಗಳಿಗೆ 750 ರೂಪಾಯಿ. ಒಂದು ಅಪ್ಲಿಕೇಶನ್ಗೆ 750 ರೂಪಾಯಿ ಆದರೆ ಲಕ್ಷಾಂತರ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ತಾರೆ. ಕೆಟಗರಿ ವೈಸ್ ಬಿಟ್ಟು ನಾರ್ಮಲ್ ಆಗಿ ವಿದ್ಯಾರ್ಥಿಗಳನ್ನು ನೀವು ಅಪ್ಲಿಕೇಶನನ್ನು ತೆಗೆದುಕೊಂಡರೂ ಕೂಡ ಇಲ್ಲಿ ಅಮೌಂಟ್ ತುಂಬ ಇರ್ತದೆ. ಆ ಒಂದು ಅಮೌಂಟ್ ಎಲ್ಲಿಗೆ ಹೋಗ್ತದೆ? ಈಗ ನೋಟಿಫಿಕೇಷನ್ ಕ್ಯಾನ್ಸಲ್ ಮಾಡಿದರೆ ಸರಿ, ಆದರೆ ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ಮಾಡ್ತಕ್ಕಂಥ ಒಂದು ಮನವಿ ಒಂದು ಏನಪ್ಪ ಅಂತ ಅಂದರೆ, ಏನು ನಾವು ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನನ್ನು ಹಾಕಿದ್ದೀವಿ, ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ಏನು ಅಮೌಂಟನ್ನು ಕಟ್ಟಿದ್ದೀವಿ, ಆ ಅಮೌಂಟನ್ನಾದರೂ ಕೂಡ ಪ್ಲೀಸ್ ಎಲ್ಲರೂ ಕೂಡ ನಮ್ಮ ಖಾತೆಗೆ ವಾಪಸ್ ಕೊಡಿ ಅಂತ ನಾವು ಮನವಿ ಮಾಡ್ಕೊಳ್ತೇವೆ. ಈ ರೀತಿಯಾಗಿ ನಮ್ಮ ಒಂದು ಪ್ರತಿಷ್ಠಿತ SR ವರ್ಲ್ಡ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್, ಟೋಟಲಾಗಿ 5 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಒಂದು ಗ್ರೂಪ್ನಲ್ಲಿ ತುಂಬ ಜನ ಇಲ್ಲಿ ಇದ್ದಾರೆ. ಒಂದು ಶಂಕರ್ ಬೆಳ್ಳುಬಿ ಸರ್ ಅವರು ಇದನ್ನು ನಡೆಸ್ತಾ ಇದ್ದಾರೆ. ಅವರು ಕೂಡ ಈ ಒಂದು ಇದರ ಬಗ್ಗೆ ಮಾಹಿತಿಗಳನ್ನು ಇಲ್ಲಿ ನೀಡಿದರು. ಅವರು ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ನಾವು ನೋಡೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ಗ್ರೂಪ್ C ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಪ್ರಕಟಿಸಿ ಅರ್ಜಿ ಆಹ್ವಾನ ಮಾಡಿದೆ. ವಿವಿಧ ಹುದ್ದೆಗಳಿಗೆ KEA ನಿಗದಿಪಡಿಸಿರ್ತಕ್ಕಂಥ ಅರ್ಜಿ ಶುಲ್ಕಗಳು ಬಹಳ ಆಗಿದ್ದಾವೆ ಮತ್ತು ಅರ್ಜಿ ಸಲ್ಲಿಸುವಲ್ಲಿ ಬಡ ವಿದ್ಯಾರ್ಥಿಗಳೇ ಬಹಳಷ್ಟಿದ್ದು ಅವರಿಗೆ ತೊಂದರೆ ಕೂಡ ಉಂಟಾಗ್ತದೆ. ಸಾಲ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಮಾಡಿಕೊಳ್ಳುವ ಬಡ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶುಲ್ಕದ ಒಂದು ಹೊರೆಯಿಂದಾಗಿ ಕಂಗಾಲಾಗಿದ್ದಾರೆ. ಅದಕ್ಕಾಗಿ ಅರ್ಜಿ ಶುಲ್ಕ ಕಡಿಮೆ ಮಾಡಿ ಅಂತಲೂ ಕೂಡ ಇಲ್ಲಿ ಹೇಳಿದರು. ಮತ್ತು ಅದಾದ ಬಳಿಕ ಇಲ್ಲಿ ನೋಡ್ಬೋದು, ಈ ಮೊದಲು ಕೆಲವು ನೇಮಕಾತಿಗಳಿಗೆ ಅರ್ಜಿ ಆಹ್ವಾನಿಸಲಾಗಿತ್ತು. ಆಗ ಲಕ್ಷಾಂತರ ಅಭ್ಯರ್ಥಿಗಳು ಶುಲ್ಕವನ್ನು ಪಾವತಿ ಮಾಡಿ ಅರ್ಜಿ ಸಲ್ಲಿಸಿದರೆ, ನಂತರ ಒಳ ಮೀಸಲಾತಿ ಸಲುವಾಗಿ ಆ ಒಂದು ನೇಮಕಾತಿಗಳು ಎಲ್ಲವೂ ಕೂಡ ರದ್ದು ಮಾಡಿದ್ದಾರೆ. ಮತ್ತು ಹೊಸದಾಗಿ ನೇಮಕಾತಿ ಅಧಿಸೂಚನೆಯಲ್ಲಿ ಹೊರಡಿಸಿದ್ದಾರೆ. ಆ ಒಂದು ಹೊರಡಿಸಿರ್ತಕ್ಕಂಥ ಎಲ್ಲ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಜಿ ಸಲ್ಲಿಸಿ ಪಾವತಿ ಮಾಡಿರ್ತಕ್ಕಂಥ ಶುಲ್ಕವೇನಿದೆ, ಸಂಬಂಧಪಟ್ಟ ಒಂದು ಅಭ್ಯರ್ಥಿಗಳಿಗೆ ಪ್ಲೀಸ್ ಎಲ್ಲರಿಗೂ ಕೂಡ ಹಿಂತಿರುಗಿಸಿ ಅಂತ ಇಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಕೊಟ್ಟಿದ್ದೇನೆ. ನೋಡಿ, ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಕೂಡ ಈ ಒಂದು ವಿಡಿಯೋ ಮಾಹಿತಿ ನಿಮಗೆಲ್ಲರಿಗೂ ಕೂಡ ತಲುಪಿದೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಇಲ್ಲಿ ಈ ಒಂದು KEA ಮತ್ತು KPSCಯಿಂದ ನೋಟಿಫಿಕೇಷನ್ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಪ್ರತಿ ಸಲ ಕ್ಯಾನ್ಸಲ್ ಆಗೋದಿಲ್ಲ, ಆದರೆ ಇಲ್ಲಿ ಒಳ ಮೀಸಲಾತಿ ಕಾರಣದಿಂದಾಗಿ, ಒಳ್ಳೆಯ ಕಾರಣದಿಂದಾಗಿಯೇ ಇದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಆದರೆ ಈ ಒಂದು ವಿದ್ಯಾರ್ಥಿಗಳು ಎಲ್ಲದಕ್ಕೂ ಕೂಡ ಬಲಿಯಾಗಬಾರ್ದು. ಅದಕ್ಕಾಗಿ ಎಲ್ಲರೂ ಕೂಡ ಪ್ಲೀಸ್ ಕರ್ನಾಟಕ ಸರ್ಕಾರದಿಂದ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಪ್ಲೀಸ್ ಎಲ್ಲರೂ ಕೂಡ ಒಂದು ಹಣವನ್ನು, ಯಾರಾದರೂ ನೀವು ವರ್ಕ್ ಮಾಡ್ತಾಯಿದ್ರೆ, ಅವರು ಯಾರಾದರೂ ವಿಡಿಯೋ ನೋಡ್ತಾಯಿದ್ರೆ, ಪ್ಲೀಸ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋದಿಂದ ನಾವು ಕೇಳ್ಕೊಳ್ಳೋಣ. ಈ ಒಂದು ನೋಟಿಫಿಕೇಷನ್ ಏನು ಅಮೌಂಟ್ ಇದೆ, ಎಲ್ಲರಿಗೂ ಕೂಡ ದಯವಿಟ್ಟು ನಿಮ್ಮ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ನ ಅಮೌಂಟನ್ನು ಹಾಕಿರ್ತಾರೆ, ವಾಪಸ್ ಕಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.